ಭಾತಂಬ್ರ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆದ ಗಾನದೇವತಿ ಜಾತ್ರೋತ್ಸವ. ಬಾಲ್ಕಿ ಶ್ರಮ ಸಂಸ್ಕೃತಿಯ ಪ್ರತೀಕವಾದ ಗಾಣಿಗ ಸಮಾಜದ ಕೊಡುಗೆ ಭಾರತ ದೇಶ ಹಾಗೂ ಕನ್ನಡ ನಾಡಿಗೆ ಅಪಾರವಾಗಿದೆ ಎಂದು ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಹೇಳಿದರು. ಬಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಹೊರವಲಯದಲ್ಲಿರುವ ಗಾನದೇವತೆಯ ಜಾತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಗಾಣಿಗ ಸಮಾಜದ ಜನಸಂಖ್ಯೆ 45 ಲಕ್ಷ ಇದೆ. ಸಮಾಜ ನಿರೀಕ್ಷಿಸಿದಷ್ಟು ಬೆಳವಣಿಗೆ ಕಂಡಿಲ್ಲ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಸಮಾಜದವರು ಇನ್ನಷ್ಟು ಬೆಳೆಯಬೇಕು. ಗಾಣಿಗ ಸಮಾಜದ ಸಂತರು, ಮಹನೀಯರು ಶ್ರಮಪಟ್ಟು ಸಮಾಜದ ಹೆಸರು ಶಾಶ್ವತಗೊಳಿಸಿದ್ದಾರೆ. ಈ ಹಿನ್ನೆಲೆ ಗಾಣಿಗೆ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕೆಂದರು. ಗಾಣಿಗ ಸಮಾಜವು ಸಜ್ಜನರ ಸಮಾಜವಾಗಿದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದರು. ಜಾತ್ರಾ ಮಹೋತ್ಸವ ಅಂಗವಾಗಿ ಕಲಬುರಗಿ ಮತ್ತು ಯಾದಗಿರಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ್, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯ್ ಕುಮಾರ್, ಸಮಾಜದ ತಾಲೂಕು ಅಧ್ಯಕ್ಷರುಗಳು ಸೇರಿ ಗಾಣಿಗ ಸಮಾಜದ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಜೆಕೆ ನ್ಯೂಸ್ ಕನ್ನಡ, ಬಾಲ್ಕಿ. ಆಯೋಗಗಳ ಅಧ್ಯಕ್ಷರಾದಂತಹ ಶ್ರೀಯುತ ಹಾವನೂರ್ ಅವರು ಗಾಣಿಗ ಸಮಾಜ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂತ ಸಮಾಜಕ್ಕೆ ಪ್ರವರ್ಗ 2A ಅಂದ್ರೆ ಹಿಂದುಳಿದ ವರ್ಗಗಳ ಮೀಸಲಾತಿಯಲ್ಲಿ 2A ಮೀಸಲಾತಿಯನ್ನ ಈ ಸಮಾಜಕ್ಕೆ ಕೊಟ್ಟರು. ಅದರ ಪ್ರಯೋಜನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಾಜ ಇವತ್ತು ಪಡ್ಕೊಳ್ತಾ ಇದ್ದೀವಿ. ಕೆಲವು ಭಾಗದಲ್ಲಿ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತಕ್ಕಂಥ ಉದ್ದೇಶದಿಂದ ಕೊಟ್ಟರು. ಆದ್ರೆ ಇವತ್ತಿನವರೆಗೆ ಆಳಿದಂತ ಸರ್ಕಾರಗಳು ಅದರ ಸವಲತ್ತುಗಳನ್ನು ಈ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಆತ್ಮಾವಲೋಕನೆ ಸಮಾಜ ಬಾಂಧವರು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಾನು ಸುಮಾರು 3-4 ವರ್ಷಗಳ ಹಿಂದೆ ಬಹಳಷ್ಟು ಜನ ನಮ್ಮ ರಾಜಕೀಯ ಧುರೀಣರು, ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, PC ಗದ್ದಿಗೌಡರಾಗಿರ್ಬೋದು, ಭೂಸೂರ್ ಅವರಾಗಿರ್ಬೋದು, GS ರಾಮಗೌಡರಾಗಿರ್ಬೋದು ಸದೃಢ ಆಗ್ಬೇಕು. ಯಾಕಂದ್ರೆ ಕಾಯಕ ಇಷ್ಟ ಬಸವಣ್ಣವರು ಯಾವ ಎಲ್ಲ ಸಮಾಜಗಳನ್ನ ಕೂಡಿ ಲಿಂಗಾಯತ ಸಮಾಜ ಮಾಡೋರು. ಆದ್ರೆ ಈಗೇನಾಗಿದೆ, ಬಸವಣ್ಣವರ ಕಾಲದಿರುವಂತ ಎಷ್ಟು ವಚನಕಾರಿದ್ರು ಅಷ್ಟು ಜಾತಿಗಳಾಗಿ ನಾವು ವಿಂಗಡಣೆ ಮಾಡಿದೆ. ಹೀಗಾಗಿ ಬಸವಣ್ಣನ ಆಸೆ ಏನಿತ್ತು, ಆಸೆ ಇವತ್ತು ಈಡೇರ್ತಾ ಇಲ್ಲ. ಹೀಗಾಗಿ ನಾವು ಬಸವಣ್ಣನ ಆಸೆಗೆ ಸಮಾಜ ಸದೃಢ ಮಾಡಬೇಕಾದ್ರೆ ನಾವು ಎಲ್ಲ ಸಮಾಜಗಳು ಶಕ್ತಿಯುತ ಆಗಿ ನಾವು ಹಿಂದೂ ಸಮಾಜ ಸದೃಢ ಆದಾಗ ಮಾತ್ರ ನಾವು ನಮ್ಮ ರಾಷ್ಟ್ರ ಸದೃಢ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತ ಕೆಲಸ ಈಗ ಆಗ್ಬೇಕಾಗಿದೆ. ಈ ಕೆಲಸಕ್ಕೆ ಇಲ್ಲಿರುವಂತಹ ಎಲ್ಲ ಪೂಜ್ಯರು, ಹಿರಿಯರು ಸಹಕಾರ ಕೊಟ್ಟು ನಮ್ಮ ಸಮಾಜ ಸದೃಢ ಮಾಡಬೇಕು. ಆ ಮುಖಾಂತರ ನಮ್ಮ ರಾಷ್ಟ್ರ ಶ್ರೇಷ್ಠ ಮಾಡಬೇಕು ಅನ್ನೋಂತಹ ಆಶೆನ ವ್ಯಕ್ತಪಡಿಸುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ಧನ್ಯವಾದ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.